ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಸ್ನೇಹಿತರೆ ನೋಡಿ, ನೀವು ಮನಸ್ಸು ಮಾಡಿದರೆ ಹೇಗೆ ಇಡೀ ವ್ಯವಸ್ಥೆಯನ್ನು ಬದಲಿಸಬಹುದು ಅನ್ನೋದಕ್ಕೆ ಸಾಕ್ಷಿ ನಿನ್ನೆ ನಡೆದಂಥ ಕ್ರಿಕೆಟ್ ಮ್ಯಾಚು ದುಬೈನಲ್ಲಿ. ಏಷ್ಯಾ ಕಪ್ ಕ್ರಿಕೆಟ್ ಮ್ಯಾಚು, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಹಣಾಹಣಿ. ಬಾಯ್ಕಾಟ್ ಕ್ರಿಕೆಟ್ ಅಂಥೇಳಿ ದೊಡ್ಡದಾದಂಥ ಅಭಿಯಾನವನ್ನು ಭಾರತ ದೇಶದಲ್ಲಿ ಹಮ್ಮಿಕೊಳ್ಳಲಾಯಿತು. ಇತ್ತೀಚೆಗೆ ತಾನೇ ಏಪ್ರಿಲ್ 22ನೇ ತಾರೀಕಿಗೆ ಪಹಲ್ಗಾಮ್ನಂಥ ದುರಂತ ಆಗಿದೆ. ಪಾನಿ ಅವರು ಲಹು ಸಾಥ್ ಸಾಥ್ ಪೇ ನಹಿ ಬೆಹೇಗ ಅಂತ ಹೇಳಿದಂಥ ಜನ ಮತ್ತೆ ಕ್ರಿಕೆಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಇದನ್ನು ನಾವು ಬೈಕಾಟ್ ಮಾಡಬೇಕು ಅನ್ನುವಂಥ ದೊಡ್ಡದಾದಂಥ ಅಭಿಯಾನ ನಡೀತು. ಯಾರೂ ಕಲ್ಲು ತೂರಲಿಲ್ಲ, ಯಾರು ಹೋಗಿ ಸ್ಟೇಡಿಯಂನಲ್ಲಿ ಗಲಾಟೆ ಮಾಡಲಿಲ್ಲ. ಏನೂ ಮಾಡಲಾರದೆ ಒಂದು ಖಚಿತವಾದಂಥ ದೃಢವಾದಂಥ ಸಂಕಲ್ಪ ಮಾಡಿದ್ದಕ್ಕೆ ಇವತ್ತು ಭಾರತ ಪಾಕಿಸ್ತಾನ ಮ್ಯಾಚಿನ ಸಂದರ್ಭದಲ್ಲಿ ಜನರೇ ಇರಲಾರ್ದಂಥ, ಸ್ಟೇಡಿಯಂನಲ್ಲಿ ಜನರೇ ಇರಲಾರ್ದಂಥ ಸಂಪೂರ್ಣವಾದಂಥ ನಿಮಗೆ ಏನಂತ ಹೇಳ್ತಾರೆ ಅದಕ್ಕೆ ಸೂತಕದ ವಾತಾವರಣದ ಮಧ್ಯೆ ಕ್ರಿಕೆಟ್ ಮ್ಯಾಚು ನಿನ್ನೆ ನಡೀತು. ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನಾವು ಚಿಕ್ಕವರಿದ್ದಾಗ ಶಾರ್ಜಾ ಕ್ರಿಕೆಟ್ ಅಂತ ಹೇಳೋರು. ಶಾರ್ಜಾದ ರಾಜನಿಗೆ ಮಹಾ ಕ್ರಿಕೆಟ್ ಹುಚ್ಚು. ಆಮೇಲೆ ಭಾರತದ ಶ್ರೀಮಂತರೆಲ್ಲ ಶಾರ್ಜಾಗೆ ಹೋಗಿ ಕ್ರಿಕೆಟ್ ನೋಡ್ಕೊಂಡು ಬರ್ತಿದ್ರು, ಸೀರೀಸ್ಗಳನ್ನು. ಅಂಥ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಪಾಕಿಸ್ತಾನದಲ್ಲಿ ಆಡೋದು ಬೇಡ ಅಂತ ದುಬೈಯನ್ನು ಆಯ್ಕೆ ಮಾಡಿ ಈ ಹಿಂದಿನಿಂದ ನಡ್ಸ್ಕೊಂಡು ಬರ್ತಾ ಇರುವಂಥ ಈ ಪರಂಪರೆಗೆ ಮುಂದುವರಿಸ್ಕೊಂಡು ಕ್ರಿಕೆಟ್ ಮ್ಯಾಚ್ ಆಡಲಿಕ್ಕೆ ಭಾರತ ಅದರಲ್ಲಿ ಪಾಲ್ಗೊಂಡ್ಬಿಡ್ತು. ಪಾಲ್ಗೊಂಡ ತಕ್ಷಣ ರಕ್ತ ನೀರು ಒಟ್ಟಿಗೆ ಹರಿಯೋದಿಲ್ಲ ಅಂತ ಹೇಳಿದಂಥ ಭಾರತ ದೇಶ ಅದು ಹೆಂಗೆ ಕ್ರಿಕೆಟಿಗೆ ಒಪ್ಕೊಂಡ್ಬಿಡ್ತು ಅನ್ನೋದು ದೊಡ್ಡದಾದಂಥ ಇಶ್ಯೂ ಆಗಿ ಕೂತ್ಕೊಂಡ್ಬಿಡ್ತು, ವಿವಾದ ಆಯಿತು. ಕ್ರಿಕೆಟ್ ಆಡಬೇಕು ಆಡಬಾರದು ಅನ್ನುವಂಥ ದೊಡ್ಡದಾದಂಥ ಜಿಜ್ಞಾಸೆ ಎಲ್ಲ ಕಡೆ ತಲೆದೋರ್ತು. ಒಂದಷ್ಟು ಜನ ಎಡಚರ್ ಹೇಳಿದರು, ಕಲಾವಿದರು ಮತ್ತು ಕ್ರಿಕೆಟು ಇವರೆಲ್ಲ ಈ ರಾಜಕಾರಣದ ಮಧ್ಯೆ ತೂರ್ಕೊಂಬರಬಾರ್ದು, ಅವ್ರಿಗೆ ಬೇರೆದಾದಂಥ ನ್ಯಾಯ ಇರಬೇಕು, ದೇಶದ ಹೊಡೆದಾಟ ಬೇರೆ, ಕಲಾವಿದರು ಮತ್ತು ಕ್ರಿಕೆಟು ಕ್ರೀಡಾಭಿಮಾನ ಎರಡೂ ಬೇರೆ ಅಂತ ಒಂದಷ್ಟು ಜನ ಆರ್ಗ್ಯುಮೆಂಟ್ ಮಾಡಿದರು. ಇದು ನಿಜಕ್ಕೂ ಡಿಬೇಟೇಬಲ್ ವಿಷಯವೇ. ಈ ವಿಷಯದ ಕುರಿತು ಎರಡೂ ಆ್ಯಂಗಲಲ್ಲಿ ಇದನ್ನು ನೋಡೋಣ. ಇದು ಭಾಳ ಭಾವನಾತ್ಮಕವಾದ ವಿಚಾರ. ಏಕೆಂದರೆ ಪಾಕಿಸ್ತಾನಿ ಕಲಾವಿದರನ್ನು ಭಾರತದಲ್ಲಿ ಇವತ್ತಿನ ಯಾವುದೇ ಸಿನಿಮಾದಲ್ಲಿ ನಟಿಸಲಿಕ್ಕೆ ಆಸ್ಪದ ಕೊಡ್ತಾ ಇಲ್ಲ. ಅವರಿಗೆ ಬೈಕಾಟ್ ಮಾಡಲಾಗಿದೆ. ಅವರ ಸಿಂಗರ್ಗಳು ಭಾರತಕ್ಕೆ ಬರೋ ಹಾಗಿಲ್ಲ, ಅವರ ಸಿನಿಮಾಗಳಲ್ಲಿ ಭಾರತದಲ್ಲಿ ನಟಿಸೋ ಹಾಗಿಲ್ಲ. ಆ ರೀತಿಯದಾದಂಥ ಒಂದು ಅತ್ಯಂತ ಕಟುವಾದಂಥ ಕಠಿಣವಾದ ನಿರ್ಧಾರವನ್ನು ನಾವು ಈಗಾಗಲೇ ತೊಗೊಂಡ್ಬಿಟ್ಟಿದ್ದೀವಿ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ. ಕ್ರಿಕೆಟ್ಟಿಗೆ ಮಾತ್ರ ಅದು ಇಲ್ಲಿಗೂ ಸಾಧ್ಯ ಆಗ್ತಾ ಇಲ್ಲ. ಯಾವಾಗ ನೀವು ನೀರು ರಕ್ತ ಒಟ್ಟಿಗೆ ಹರಿಯೋದಿಲ್ಲ ಅಂಥೇಳಿ ನೀವು ಸಿಂಧೂ ನದಿ ಒಪ್ಪಂದವನ್ನು ತಡೆ ಹಿಡಿತಿರೋ, ಕ್ರಿಕೆಟ್ ವಿಚಾರದಲ್ಲಿ ಯಾಕೆ ನೀವು ಮೀನಾಮೇಷ ಎಣಿಸ್ತೀರಿ ಅಂದ ತಕ್ಷಣ ನೆನಪಿಗೆ ಬರೋದು ICCನ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಜೈ ಶಾ, ಅಮಿತ್ ಶಾ ಅವರ ಪುತ್ರ. ಟಾರ್ಗೆಟ್ ಮಾಡಲಿಕ್ಕೆ ತುಂಬ ಸರಳ ಇದು. ಎಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಇರ್ತಾರೋ ಟಾರ್ಗೆಟ್ ಮಾಡಲಿಕ್ಕೆ ಎಡಚರ ಕಾಯ್ಕೊಂಡು ಕೂತ್ಬಿಟ್ಟಿರ್ತಾರೆ. ಜೈ ಶಾ ಇದ್ದಾರೆ, ಆದ್ದರಿಂದ ಕ್ರಿಕೆಟ್ ಮಂಡಳಿಗೆ ನಷ್ಟ ಆಗತ್ತೆ, ಆತನಿಗೆ ಯಾವುದೇ ರೀತಿಯ ಸಂದಿಗ್ಧತೆ ಆಗಬಾರದು ಅಂತ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಆಡಿಸಲಾಗ್ತಾ ಇದೆ. ಬೈಕಾಟ್ ಮಾಡಬೇಕಾಗಿತ್ತು, ಭಾರತ ಪಾಕಿಸ್ತಾನ ಜೊತೆ ಆಡೋದಿಲ್ಲ ನಾವು ಅಂತ ಹೇಳಬೇಕಾಗಿತ್ತು. ಈ ರೀತಿಯಾದಂಥ ಗಲಾಟೆ, ಈ ರೀತಿಯಾದಂಥ ವಾದ ಮಂಡನೆ ಎಲ್ಲ ಕಡೆ ನಡೀತಾ ಇದೆ. ಒಂದು ಘಟನೆಯನ್ನು ಹೇಳ್ತೀನಿ, ಅದಾದಮೇಲೆ ನೀವು ತೀರ್ಮಾನ ಮಾಡಿ. ಏನಪ್ಪ ಅಂತಂದರೆ, ಮೊನ್ನೆ ಏಷ್ಯಾ ಕಪ್ನಲ್ಲಿ ಗೆದ್ಕೊಂಬತ್ತು ನಮ್ಮ ಹಾಕಿ ಭಾರತ ಏಷ್ಯಾ ಕಪ್ಪನ್ನು ಗೆದ್ಕೊಂಡಿದೆ. ಈಗ ಮುಂದೆ ಬರೋದು ವರ್ಲ್ಡ್ ಕಪ್ ಬರುತ್ತೆ. 2026ರಲ್ಲಿ ವರ್ಲ್ಡ್ ಕಪ್ ಬರುತ್ತೆ. ವರ್ಲ್ಡ್ ಕಪ್ ಬಂದ ಸಂದರ್ಭದಲ್ಲಿ ಅಲ್ಲಿ ಪಾಕಿಸ್ತಾನದ ಟೀಮ್ ಇದ್ದರೆ ಭಾರತದ ಹಾಕಿ ಪಟುಗಳು ಆಟ ಆಡಬೇಕು ಆಡಬಾರ್ದು. ಒಂದು ವೇಳೆ ಆಡದೆ ಹೋದರೆ ನಮ್ಮನ್ನು ಅಲ್ಲಿ ಔಟ್ ಮಾಡ್ತಾರೆ, ನಾವು ಲಿಸ್ಟ್ನಲ್ಲೇ ಇರೋದಿಲ್ಲ. ಒಂದು ಹಂತದವರೆಗೆ ಆಡಿ ತದನಂತರ ನಾವು ಆಡ್ಲಿಕ್ಕೆ ತಯಾರಿಲ್ಲ, ಅಲ್ಲಿ ಪಾಕಿಸ್ತಾನದವರಿದ್ದಾರೆ, ಅದಕ್ಕೆ ನಾವು ಆಡೋದಿಲ್ಲ ಅಂದ ತಕ್ಷಣ ನಮ್ಮನ್ನು ಬೈಕಾಟ್ ಮಾಡಲಾಗುತ್ತೆ, ನಮ್ಮನ್ನು ಲಿಸ್ಟಿಂದ ಔಟ್ ಮಾಡಿಬಿಡಲಾಗತ್ತೆ, ನಮ್ಗೆ ಯಾವುದೇ ರೀತಿಯಾದ ಪಾರಿತೋಷಿಕ ಸಿಗೋದಿಲ್ಲ. ಮುಂದೆ 2028ಕ್ಕೆ ಬನ್ನಿ. 2028ಕ್ಕೆ ಒಲಿಂಪಿಕ್ಸ್ ಗೇಮ್ಸ್ ಇದ್ದಾವೆ ಲಾಸ್ ಏಂಜಲೀಸ್ನಲ್ಲಿ. ಒಲಿಂಪಿಕ್ಸ್ ಗೇಮ್ಸ್ನಲ್ಲಿ ಕೂಡ ಪಾಕಿಸ್ತಾನ ಬಂದೇ ಬರುತ್ತೆ. ಪಾಕಿಸ್ತಾನ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಆಟ ಆಡೋದಿಲ್ಲ, ಯಾವುದೇ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತಂದರೆ ಎಲ್ಲ ವಿಷಯದಲ್ಲೂ ನಾವು ಬೈಕಾಟ್ ಆಗ್ತೀವಿ ಮತ್ತು ಅದರಲ್ಲಿ ಲಿಸ್ಟ್ನಲ್ಲೇ ಇರೋದಿಲ್ಲ.
ಮೊದಲ ಬಾರಿಗೆ 128 ವರ್ಷಗಳ ನಂತರ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟನ್ನು ಸೇರಿಸಲಾಗ್ತಾ ಇದೆ ಈ ಬಾರಿ ಲಾಸ್ ಏಂಜಲೀಸ್ನಲ್ಲಿ. ಅಲ್ಲಿ ಪಾಕಿಸ್ತಾನ ಕ್ರಿಕೆಟ್ನವರು ಇರ್ತಾರೆ, ಆದ್ದರಿಂದ ನಮ್ಮವರು ಕ್ರಿಕೆಟ್ ಆಟ ಆಡೋದಿಲ್ಲ ಅಂದ ತಕ್ಷಣ ನಾವು ಟೀಮನ್ನು ಔಟ್ ಮಾಡಲಾಗತ್ತೆ, ಲಿಸ್ಟ್ನಿಂದ ತೆಗೆದು ಹಾಕಲಾಗತ್ತೆ, ನಮ್ಮನ್ನು ಸಸ್ಪೆಂಡ್ ಮಾಡಲಾಗತ್ತೆ. ಯಾವಾಗ ನಾವು ಒಂದು ಆಟ ಆಡೋದಿಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿಯ ಕಾನೂನು ಮಾನದಂಡದ ಪ್ರಕಾರ, ಅಲ್ಲಿರುವಂಥ ಕಾನೂನಿನ ಪ್ರಕಾರ, ಶಿಷ್ಟಾಚಾರದ ಪ್ರಕಾರ ಆ ದೇಶವನ್ನು ಕನ್ಸಿಡ್ರೇಷನ್ಗೆ ತಗೊಳ್ಳೋದಿಲ್ಲ. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಬಹಳಷ್ಟು ವಿಘ್ನಗಳಿದ್ದಾವೆ. ಹಾಗಾದ್ರೆ ಏನು ಮಾಡ್ಬೇಕು? ಹಾಗಾದ್ರೆ ಕ್ರಿಕೆಟ್ ಆಡಿಬಿಡ್ಬೇಕಾ? ಸ್ವಾಮಿ, ಕ್ರಿಕೆಟ್ ಅವ್ರು ಆಡ್ಲಿಕ್ಕೆ ನಾವೇನು ಬೇಡನ್ನಲ್ಲ, ನಾವು ನೋಡಂಗಿಲ್ಲಪ್ಪ. ಈಗ ಕ್ರಿಕೆಟ್ ಅನ್ನೋದು ಹಾಗೆ ನೋಡಿದರೆ ಭಾಳ ಮಜಾ ಏನಪ್ಪ ಅಂತಂದರೆ, ಇದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಹಾಕಲ್ಲ. BCCI ಮೇಲೆ ಟ್ಯಾಕ್ಸ್ ಇಲ್ಲಿ. BCCI ರಿಜಿಸ್ಟರ್ ಆಗಿದ್ದೆ ಅಲ್ಲಿ ಅಂತ ನೋಡ್ಬೇಕು, ಭಾಳ ಇಂಟ್ರೆಸ್ಟಿಂಗ್ ಇದೆ ಅದು. ತಮಿಳ್ನಾಡಿನಲ್ಲಿ ಅದನ್ನು ರಿಜಿಸ್ಟರ್ ಮಾಡಿದ್ದಾರೆ. ಇದು ನಾನ್ ಪ್ರಾಫಿಟೇಬಲ್ ಅಂಥೇಳಿ ಅದಕ್ಕೆ ಯಾವುದೇ ರೀತಿಯ ತೆರಿಗೆ ಇಲ್ಲ. ನೋಡಿದರೆ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತವಾದಂಥ ಬೋರ್ಡ್ಗಳು ಯಾವುದಾದ್ರೂ ಕ್ರಿಕೆಟ್ ಬೋರ್ಡ್ಗಳಾಗಿರ್ತವೆ. ಕೋಟಿ ಕೋಟಿ ದುಡ್ಡಿರುವಂಥ ಕ್ರೀಡೆ ಅದು. ಅದ್ರ ಮಧ್ಯೆ ಬೆಟ್ಟಿಂಗ್ ಬೇರೆ, ಅವೆಲ್ಲ ಅವ್ಯವಹಾರಗಳು ಬೇರೆ ನಡೀತಾ ಇರ್ತವೆ. ನಾವು ಕ್ರಿಕೆಟ್ ನೋಡೋದು ಬಿಟ್ಟದ್ದೇ ಆ ಕಾರಣಕ್ಕೆ. ನಮಗೆ ತೀರಾ ಹತ್ತಿರವಾದ ಆಟ ಒಂದು ಕಾಲಕ್ಕೆ ನನಗದು. ದಿನಗಟ್ಟಲೆ ನೋಡ್ತಾ ಇದ್ದದ್ದು ಆಟ. ಆಮೇಲೆ ಯಾವಾಗ ಇದನ್ನು ಕ್ರೀಡೆಯನ್ನು ಕ್ರೀಡೆ ಹಾಗೆ ನೋಡ್ತಾ ಇಲ್ವೋ, ಇದನ್ನು ಪಣದ ಹಾಗೆ ನೋಡಲಾಗ್ತಾ ಇದೆಯೋ, ಇದನ್ನು ಬೆಟ್ಟಿಂಗ್ ಮಾಡಲಾಗ್ತಾ ಇದೆಯೋ, ಸ್ಟ್ರಾಟಜಿ ಮಾಡಿ ಕ್ರಿಕೆಟ್ ಆಡಿಸ್ತಾ ಇದ್ದಾರೋ ಅಂತ ಗೊತ್ತಾದ ತಕ್ಷಣ ನಮ್ಮ ಸಮಯವನ್ನು ಯಾಕೆ ಹೀಗೆ ಅಪಮೌಲ್ಯಗೊಳಿಸ್ಕೋಬೇಕು ಅಂತ ಕ್ರಿಕೆಟನ್ನು ತೊರೆದವ್ರು ನಾವು. ಹಾಗಂತ ಭಾರತ ಪಾಕಿಸ್ತಾನ ಮ್ಯಾಚ್ ಇದೆ ಅಂದ್ಕೊಂಡು ಯಾರಿಗಾದರೂ ರೋಮಾಂಚನ ಆಗತ್ತೆ, ಏನಾಗ್ಬೋದು ನೋಡಬೇಕು, ಈ ನನ್ನ ಮಕ್ಕಳನ್ನ ಹಣಿಲೇಬೇಕು ಅಂತ ನಮ್ಮ ಒಳಗಡೆ ತಹತಹಿಕೆ ಕಾಯ್ತಾ ಇರ್ತದೆ, ಹಾಕಿ ಕುದೀತಾ ಇರ್ತದೆ ರಕ್ತ, ಹಾಕಿ ಬಿಡ್ಬೇಡ. ನಮಗೆ ಭಾರತ ಪಾಕಿಸ್ತಾನ ಮ್ಯಾಚ್ ಅಂದರೆ ಯುದ್ಧದ ಸಮಾನ ಅದು. ಬೇರೆ ಯಾವ ಮ್ಯಾಚ್ ಬಗ್ಗೆ ನಾವು ಗಂಭೀರನೇ ಇಲ್ಲ. ನ್ಯೂಜಿಲೆಂಡ್ ಇರಲಿ, ಸೌತ್ ಆಫ್ರಿಕಾ ಇರಲಿ, ಆಸ್ಟ್ರೇಲಿಯಾ ಇರಲಿ, ಭಾರತ ಸೋತ್ರೆ ಬೇಜಾರಾಗತ್ತೆ. ಪಾಕಿಸ್ತಾನದ ವಿರುದ್ಧ ಏನಾದರೂ ಭಾರತ ಸೋತು ಬಿಟ್ಟರೆ ತಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಪ್ರತಿಯೊಬ್ಬ ಭಾರತೀಯನಿಗೆ ರಾಷ್ಟ್ರಭಕ್ತಿ ಅನ್ನೋದು ಆ ರೀತಿ ಮೇಳೈಸ್ತಾ ಇರ್ತದೆ ಒಳಗಡೆ ಅಂತ. ನಿನ್ನೆ ಮ್ಯಾಚ್ ಅಂತೂ ನೋಡಿದ್ದೀರಿ, ಹೇಗೆ ಪಾಕಿಸ್ತಾನವನ್ನು ಹೇಗೆ ಅಟ್ಟಾಡಿಸಿ ಭಾರತ ಹೊಡಿತು ಅನ್ನೋದು ಭಾಳ ಜನರಿಗೆ ಗೊತ್ತಿರುತ್ತೆ. ನಾನು ನೋಡ್ಲಿಕ್ಕೆ ಹೋಗಲಿಲ್ಲ ಮ್ಯಾಚು. ಆದರೆ ವಿಷಯ ಏನಪ್ಪ ಅಂತಂದರೆ, ಇಡೀ ಸ್ಟೇಡಿಯಂನಲ್ಲಿ ಜನನೇ ಇಲ್ಲ. ನೀವು ಅದರ ಫೋಟೋಗಳನ್ನ ನೋಡಿದೆ ನಾನು. ಫೋಟೋ ನೋಡಿದರೆ ಜನರೇ ಇರಲಾರ್ದಂಥ ಕ್ರೀಡಾಂಗಣ. ಯಾವತ್ತಾದರೂ ನೀವು ಕ್ರಿಕೆಟ್ ಸ್ಟೇಡಿಯಂನಲ್ಲಿ, ಅದು ಭಾರತ ಪಾಕಿಸ್ತಾನ ಮ್ಯಾಚ್ನಲ್ಲಿ, ಅದು ದುಬೈನಲ್ಲಿ, ನೀವು ದುಬೈನ ವಿಶೇಷತೆ ಏನು ಗೊತ್ತಾ? ದುಬೈನ ಯಾವುದೇ ರಸ್ತೆಯಲ್ಲಿ ನೀವು ಶೇಖ್ ಜಾಯದ್ ರೋಡ್ನಿಂದ ಹಿಡಿದು ಕರಾಮ ಸೆಂಟರ್ ಕಡೆ ಹೋಗಿ, ದುಬೈ ಹೋಗಿ, ಮೀನಾ ಬಜಾರ್ ಹೋಗಿ, ಎಲ್ಲೇ ಹೋಗಿ, ನಿಮಗೆ ಅಲ್ಲಿಯ ಸ್ಥಳೀಯರು ಯಾರು ನಿಮ್ಗೆ ಸಿಗೋದೇ ಭಾರತೀಯರು, ವಿಶೇಷವಾಗಿ ಮಲಯಾಳಿಗಳು, ಎಲ್ಲ ವ್ಯಾಪಾರ ಮಾಡೋದು ಮಲಯಾಳಿಗಳು. ಅದು ಬಿಟ್ಟರೆ ನಮ್ಮ ಸೌತ್ ಕ್ಯಾನ್ರಾದವರು ಇರ್ತಾರೆ. ಇಡೀ ದೇಶವ್ಯಾಪಿ ಭಾರತೀಯರಿಂದ ತುಂಬಿರುವಂಥ ರಾಷ್ಟ್ರ ದುಬೈನ ಕಿಂಗ್ಗಳು, ಅಲ್ಲಿ ಶೇಖ್ಗಳು ಎಲ್ಲಿರ್ತಾರೆ ಅಂತಂದರೆ ಯಾವುದೋ ಪಂಚತಾರ ಹೋಟ್ಲಲ್ಲಿ ರಾತ್ರಿ ಎಷ್ಟೊತ್ತಿಗೆ ಹೋಗ್ತಾರಂತೆ ಅವರು. ಅದು ಬಿಟ್ಟರೆ ಕಾರ್ನಲ್ಲಿ, ಅತ್ಯಂತ ಐಷಾರಾಮಿ ಕಾರ್ನಲ್ಲಿ ಒಬ್ಬೊಬ್ಬರಾಗಿ ಓಡಾಡ್ತಾ ಇರ್ತಾರೆ. ಅವರು ನಿಮಗೆ ನಮ್ಮ ಹಾಗೆ ಜನಸಾಮಾನ್ಯರಾಗಿ ಓಡಾಡೋದು, ಅಲ್ಲಿಯ ಸ್ಥಳೀಯರನ್ನು ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯ ಸ್ಥಳೀಯರನ್ನು ನೋಡ್ಬೇಕಂದ್ರೆ ನೀವು ದುಬೈನ ಕೋರ್ಟ್ಗೆ ಹೋಗ್ಬೇಕು, ಅಲ್ಲಿಯ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗಬೇಕು. ಅವ್ರಿಗೆ ಮಾತ್ರ ಅಲ್ಲಿ ವಿಶೇಷ ಆದ್ಯತೆಯಿಂದ ಅವ್ರನ್ನ ಅಪಾಯಿಂಟ್ ಮಾಡ್ಕೋತಾರೆ, ಬೇರೆದವ್ರನ್ನ ಅವ್ರು ತೊಗೊಳಲ್ಲ. ಇಂಥ ದೇಶ ದುಬೈ. ಆ ದುಬೈನಲ್ಲಿ, ಇಡೀ ಭಾರತೀಯರೇ ತುಂಬಿಕೊಂಡಂಥ ದುಬೈನಲ್ಲಿ ಇಡೀ ಸ್ಟೇಡಿಯಂ ಖಾಲಿ ಇದೆ ಅಂದರೆ ಯಾವ ಮಟ್ಟಿಗೆ ಈ ಬಾರಿ ಬೈಕಾಟು ಯಶಸ್ವಿಯಾಗಿದೆ ಅನ್ನೋದನ್ನು ಆಲೋಚನೆ ಮಾಡಿ. ಈಗ ಕ್ರಿಕೆಟ್ ಆಡಿಸೋ ಉದ್ದೇಶ ಏನು? ಇದು ಕ್ರೀಡಾಭಿಮಾನ ಅನ್ನೋದೆಲ್ಲ ಸೆಕೆಂಡ್ರಿ. ಅಲ್ಟಿಮೇಟ್ಲಿ ದುಡ್ಡು, ಕಾಮರ್ಸು. ದಕ್ಷಿಣ ಹಾಕದೇ ಇದ್ರೆ ದೇವಸ್ಥಾನ ನಡೆಯೋದಿಲ್ಲ ಅಂತ ನಮ್ಮಲ್ಲಿ ಒಂದು ಮಾತಿದೆ. ಸ್ವಲ್ಪ ಕೇಳಲಿಕ್ಕೆ ಕಟ್ಟು ಅನಿಸತ್ತೆ ಇರೋ ವಿಷಯ ಅದು. ದೇವಸ್ಥಾನ ನಡಿಬೇಕು, ಜೀರ್ಣೋದ್ಧಾರ ಆಗ್ಬೇಕು, ಒಂದಷ್ಟು ದಕ್ಷಿಣೆ ಬಂದು ಬೀಳ್ಬೇಕಲ್ರಿ, ಒಂದು ಹುಂಡಿ ಗೋಲಕದಲ್ಲಿ ದುಡ್ಡು ಬೀಳ್ಬೇಕಲ್ವಾ? ಇಲ್ಲದೆ ಹೋದ್ರೆ ಅದನ್ನು ಸುಧಾರಿಸೋದು ಹೆಂಗೆ? ನಾವು ಪುರೋಹಿತರಿಗೆ ರೊಕ್ಕ ಪಗಾರ ಕೊಡೋದು ಹೆಂಗೆ, ಪ್ರಸಾದ ಮಾಡಿಸೋದು ಹೆಂಗೆ, ಅನ್ನ ಸಂತರ್ಪಣೆ ನಡೆಸೋದು ಹೆಂಗೆ, ಎಲ್ಲದಕ್ಕೂ ರೊಕ್ಕ ಬೇಕಲ್ಲ. ಇನ್ನು ಕ್ರಿಕೆಟ್ ವಿಷಯಕ್ಕೆ ದುಡ್ಡಿನ ರಾಶಿ ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಮ್ಯಾಚನ್ನು ದಿನದಿನೇ ಆ ಲಲಿತ್ ಮೋದಿ ಯಾವ ಲೆವೆಲಿಗೆ ತಂದು ಇಟ್ಬಿಟ್ಟ ಅಂದರೆ, ಇದನ್ನೊಂದು ರೋಮಾಂಚಕಾರಿ ಸಿನಿಮಾ ಅನ್ನೋ ರೀತಿಯಲ್ಲಿ ಮಾಡಿಬಿಟ್ಟ. 5 ದಿವಸದ ಕ್ರಿಕೆಟ್ ಮ್ಯಾಚ್ ಇದ್ದದ್ದು ಇದ್ದಕ್ಕಿದ್ದ ಹಾಗೆ ಒನ್ ಡೇ ಆಗ್ತದೆ, ಒನ್ ಡೇ ಇದ್ದದ್ದು ಇದ್ದಕ್ಕಿದ್ದ ಹಾಗೆ 50-50 ಓವರ್ ಆಗುತ್ತೆ, 50-50 ಓವರ್ ಇದ್ದದ್ದು ಆಮೇಲೆ 20-20ಗೆ ಬಂದು ನಿಲ್ಲತ್ತೆ. ಕೊನೆಗೆ ನೀವೊಂದು ಬಾಲ್ ಹಾಕು, ನಾವೊಂದು ಬಾಲ್ ಹಾಕು, ಆಟನೇ ಮುಗೀತು ಅನ್ನೋ ಮಟ್ಟಿಗೆ ಬರುತ್ತೆ. ಆ ಯಾವ ಕಂಪ್ರೆಷನ್ ಆಗ್ತಾ ಬಂತೋ,
ಕಂಪ್ರೆಷನ್ ಆಗ್ತಾ ಆಗ್ತಾ ಅದರ ವಾಣಿಜ್ಯೀಕರಣ ಜಾಸ್ತಿ ಆಗ್ಬಿಡ್ತು, ಮಾನಿಟೈಸೇಷನ್ ಜಾಸ್ತಿ ಆಗ್ಬಿಡ್ತು. ಮಾನಿಟೈಸೇಷನ್ ಹೇಗೆ? ಆತನ ಮೈ ತುಂಬ ಸ್ಲೋಗನ್ಗಳು, ಇಲ್ಲಿ ಒಂದಿರ್ತದೆ, ಇಲ್ಲೊಂದಿರ್ತದೆ, 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 ಎಲ್ಲದಕ್ಕೂ ದುಡ್ಡು. ಒಂದು ಕಡೆ MRF ಟೈರು, ಮತ್ತೊಂದು ಕಡೆ ಸಿಯೆಟ್ ಟೈರ್ ಇರ್ತದೆ, ಈ ಕಡೆ ವಿಕ್ರಾಂತ್ ಟೈರ್ ಇರ್ತದೆ, ಈ ಕಡೆ ಇನ್ನೊಂದಿರ್ತದೆ, ಈ ಕಡೆ ಬೂಸ್ಟ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತಾನೆ, ಈ ಕಡೆ ಇನ್ನೊಂದಿರ್ತಾನೆ. ಆತನಿಗೆ ತನ್ನ ಯೂನಿಫಾರ್ಮ್ಗಿಂತ ಜಾಸ್ತಿ ಬ್ರ್ಯಾಂಡಿಂಗ್ ಮಾಡ್ತಿರ್ತಾನೆ. ಜನನೂ ನೋಡ್ತಾರಂತೆ, ಕಂಪ್ನಿಗಳು ದುಡ್ಡನ್ನು ಕೊಡ್ತಾ ಇರ್ತಾರೆ. ಈ ದುಡ್ಡಿನಿಂದ ಯಾವ ಮಟ್ಟಿಗೆ ಹಾಹಾಕಾರ ಶುರು ಆಗಿಬಿಡ್ತೀವಿ ಇದ್ರದ್ದು ಅಂದರೆ, ಕ್ರಿಕೆಟಿನ ಮೂಲ ಸೆಲೆ, ಮೂಲ ಆತ್ಮ, ಮೂಲ ದ್ರವ್ಯ ಹೊರಟೋಯ್ತು. ಅದು ಒಂದು ಯುದ್ಧದ ರೀತಿಯಲ್ಲಿ ನಡೀಲಿಕ್ಕೆ ಶುರು ಆಯಿತು. ಎರಡನೇದ್ದು ವಾಣಿಜ್ಯೀಕರಣ ಅತಿಯಾಗಿ ಹೋಯಿತು. ಅದರ ಫಲಶ್ರುತಿಯಾಗಿ ಇವತ್ತು ಕ್ರಿಕೆಟ್ ಅನ್ನೋದು ಅವರೆಲ್ಲ ಸ್ಟಾರ್ಗಳಾಗಿ ಮಿಂಚ್ತಾ ಇದ್ದಾರೆ. ದೇಶಕ್ಕೆ ಅದರಿಂದ ಏನು ಲಾಭ ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ. ಟ್ಯಾಕ್ಸೇ ಇಲ್ಲ ಅವ್ರಿಗೆ ಅಂತ ಹೇಳಿದ್ನಲ್ಲ ನಾನು ನಿಮಗೆ. ಆ ರೀತಿ ಒಂದು ಸಲ ಸಚಿನ್ ತೆಂಡೂಲ್ಕರ್ ಫೆರಾರಿ ಕಾರ್ ತಂದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕಬೇಕು ಬೇಡ ಅಂತ ದೊಡ್ಡ ಚರ್ಚೆ ನಡೆದಂಥ ದೇಶ ನಮ್ಮದು. ನಮ್ಮಲ್ಲಿ ಯಾವುದೇ ಒಬ್ಬ ವ್ಯಾಪಾರಿ ಹೋಗಿ ವ್ಯಾಪಾರ ಮಾಡಿದರೆ ಅವನು ಎಲ್ಲಿಂದನ ಬಂದಿರೋ ಅವ್ನು 100-200% ಟ್ಯಾಕ್ಸ್ ಬೀಳುತ್ತೆ. ಸಾಧನೆ ಕ್ರಿಕೆಟ್ ಮಾತ್ರ ಸಾಧನೆ, ಉಳಿದ ಸಾಧನೆ ಅಂತ ಯಾವತ್ತೂ ಅನ್ಕೋಬಾರ್ದು. ಎಲ್ಲವೂ ಜೀವನದಲ್ಲಿ ಸಾಧನೆಗಳೇ. ಆದರೆ ನಮ್ಮಲ್ಲಿ ಕ್ರಿಕೆಟಿಗೆ ಅಂಥ ವಿಶೇಷವಾದ ಆಸ್ಥೆ ಕೊಡ್ತಾ ನಮ್ಮ ದೇಸಿ ಆಟಗಳನ್ನ ಮರ್ತು ಹೋಗಿದ್ದೀವಿ. ಲಗೋರಿ ಎಷ್ಟು ಜನ ಆಡ್ತಾರೆ, ಖೋ ಎಷ್ಟು ಜನ ಆಡ್ತಾರೆ, ಮುಂದಿನ ಜನಾಂಗ ಅಂತೂ ಯಾವ ಆಟಗಳಿದ್ವು ಅನ್ನೋದೇ ಮರ್ತು ಹೋಗ್ಬಿಡುತ್ತೆ. ಅದೆಲ್ಲರೂ ಸಿನಿಮಾದಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ತೋರಿಸ್ಬೇಕು ಲಗೋರಿ, ಆ ಪರಿಸ್ಥಿತಿ ಬರ್ತದೆ. ಈಗ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕ್ರಿಕೆಟು ಸ್ಟೇಡಿಯಂ ಖಾಲಿ ಇತ್ತು. ಮುಂದೆ ಏನಾಗತ್ತೆ? ಮುಂದೆ ಭಾಳ ಮಜಾ ಇದೆ. ಮುಂದೆ ಏನಾಗುತ್ತೆ ಅಂತಂದರೆ ಇವ್ರಿಗೆ ಸ್ಪಾನ್ಸರ್ ಸಿಗಲ್ಲ, ಜನ ನೋಡಲ್ಲ ಅಂದರೆ ಸ್ಪಾನ್ಸರ್ ಎಲ್ಲಿಂದ ಬರ್ತಾರೆ ರೀ? ಅವ್ರು ಅಲ್ಟಿಮೇಟ್ಲಿ ಅವ್ರಿಗೆ, ಈಗ ಮೊನ್ನೆ ಮುಂಬೈ ಗಣಪತಿ ಉತ್ಸವಕ್ಕೆ ಹೋಗಿದ್ದೆ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೇ ಮಾಣಿಕ್ ಚಂದ್ ಅಂತೆ, ಆದಂತೆ ಇದಂತೆ ವಿಮಲ್ ಅಂತೆ 108 ಕಂಪ್ನಿಗಳು ಸ್ಪಾನ್ಸರ್ಶಿಪ್ ಮಾಡಿ ಎಲ್ಲ ಶಾಮಿಯಾನ ಹಾಕಿಸಿ ಎಲ್ಲ ಕಡೆ ತಮ್ಮ ಬೋರ್ಡ್ ಹಾಕ್ಕೊಂಡಿದ್ವಿ. ಯಾಕೆಂದರೆ ಲಕ್ಷಗಟ್ಟಲೆ ಭಕ್ತರು ಪ್ರತಿ ಗಣಪತಿಯನ್ನು ನೋಡ್ಲಿಕ್ಕೆ ಬರ್ತಾರೆ. ಅವ್ರು ನೋಡಿದರೆ ನಮ್ಮದು ಬ್ರ್ಯಾಂಡಿಂಗ್ ಆಗತ್ತೆ ಅಂತ ಕೋಟಿಗಟ್ಟಲೆ ದುಡ್ಡನ್ನು ಕಂಪ್ನಿಗಳು ಕೊಟ್ಟರು ಕಾರ್ಪೊರೇಟ್ ಲೆವೆಲಲ್ಲಿ. ಜನನೇ ನೋಡ್ಲಿಕ್ಕೆ ಬರ್ದಿದ್ರೆ ಯಾಕೆ ಕೊಡ್ತಾರೆ? ಹಾಗೆ ಕ್ರಿಕೆಟ್ ಕೂಡ ಹಾಗೆ ಆಗುತ್ತೆ. ಕ್ರಿಕೆಟು ಈಗ ಖಾಲಿ ಆಗಿದ್ದಕ್ಕೆ 50% ಅದರ ಇಮೇಜ್ ಹೊರಟು ಹೋಗಿದೆ. ಈಗ ಮುಂದೆ ಜನ ನೋಡ್ಲಿಕ್ಕೆ ಬರೋಲ್ಲ. ಭಾರತ ಪಾಕಿಸ್ತಾನ ಮ್ಯಾಚ್ ಇದ್ದರೆ ಅನ್ನೋದೊಂದು ಯಾವ ಎಸ್ಟಾಬ್ಲಿಷ್ ಆಗಿಬಿಟ್ರೆ ಈಗಿರೋ ಹಾಗೆ ಮುಂದೆ ಈ ಮ್ಯಾಚ್ಗಳು ನಡೆಯೋದಿಲ್ಲ. ಮ್ಯಾಚ್ ನೋಡಿದ್ರು ಈಗೇನು ಇವ್ರನ್ನ ಮಾರಾಟ ಮಾಡ್ತಾ ಇರಲ್ಲ, ಕ್ರಿಕೆಟ್ ಆಟಗಾರನ ನಿನ್ಗೆ ಇಷ್ಟು ಕೋಟಿಗೆ ಆಕ್ಷನ್ ಹಾಕಿದೆ, ನಿನ್ನ ಇಷ್ಟು ಕೋಟಿಗೆ ಆಕ್ಷನ್ ಹಾಕಿದ್ದೀನಿ ಅಂತ ಆಕ್ಷನ್ ವ್ಯವಹಾರ ನಡೆಯೋದಿಲ್ಲ. ಸ್ಟೇಡಿಯಂನಲ್ಲಿ ದುಡ್ಡನ್ನು ತೂರೋ ಅಂಥ ವ್ಯವಹಾರಗಳು ನಡೆಯೋದಿಲ್ಲ. ಬ್ರ್ಯಾಂಡಿಂಗ್ನ ನಡೆಯೋದು ನಿಂತು ಹೋಗುತ್ತೆ. ಕ್ರಿಕೆಟ್ ಆಟ ಕಾಲಕ್ರಮೇಣವಾಗಿ ಭಾರತ ಪಾಕಿಸ್ತಾನ ಮ್ಯಾಚ್ ಅನ್ನುವಂಥ ಇದೇನು ಸೆನ್ಸೇಷನ್ ಉಳಿದಿತ್ತಲ್ಲ ಅದು ಹೊರಟು ಹೋಗುತ್ತೆ. ಅಷ್ಟು ನಾವು ನಿಗ್ರಹ ಶಕ್ತಿಯನ್ನು ಬಳಸ್ಕೋಬೇಕು ದೇಶಕ್ಕಾಗಿ. ಒಂದು ಮ್ಯಾಚ್ ನೋಡೋದ್ರಿಂದ ಏನಾಗ್ಬಿಡತ್ತೆ, ನೋಡಿಬಿಡೋಣ ಅನ್ನುವಂಥ ಈ ಸಣ್ಣ ಮನಸ್ಸಿನಿಂದ ನಾವು ಕುತ್ಸಿತ ಮನಸ್ಸಿನಿಂದ ಹೊರಗಡೆ ಬರಬೇಕು. ಆವಾಗ ಯಶಸ್ಸು ಸಿಗತ್ತೆ. ನಿನ್ನ ದುಬೈನ ಖಾಲಿ ಸ್ಟೇಡಿಯಂ ನೋಡಿದಾಗ ಮೊಟ್ಟ ಮೊದಲ ಬಾರಿಗೆ ನನಗೆ ಸಾರ್ಥಕ ಅನ್ನಿಸ್ತು. ಏನಂದರೆ ಭಾರತೀಯ ಮನಸ್ಸು ಮಾಡಿದರೆ ಎಂಥ ಸರ್ಕಾರವನ್ನು ಬೇಕಾದ್ರೆ ಅಲ್ಲಾಡಿಸ್ಬಿಡ್ಬೋದಾ. BCCI ಯಾವ ಲೆಕ್ಕರೇ, ಯಾವುದೇ ವ್ಯವಸ್ಥೆಯನ್ನು ಹಿಂಗೆ ರಾತ್ರೋರಾತ್ರಿ ಪಲ್ಲಟಗೊಳಿಸೋದು ಹೇಗೆ ಅಂದರೆ ನಾವು ಮಾನಸಿಕವಾಗಿ ಗಟ್ಟಿ ಇರಬೇಕು. ಅವರು ಕ್ರಿಕೆಟ್ ಆಡಲಿ, ನಾವು ನೋಡಲ್ಲ. ಶಾರುಖ್ ಖಾನ್ ಸಿನಿಮಾ ಮಾಡ್ತಾನೆ, ಮಾಡಲಿ, ನಾವು ನೋಡಲ್ಲ. ಸಲ್ಮಾನ್ ಖಾನ್ 4 ಹೀರೋಯಿನ್ ಕರ್ಕೊಂಬಂದು ಫಾರಿನಲ್ಲಿ ಶೂಟಿಂಗ್ ಮಾಡಿ, ಜಕ್ ರಿಪಬ್ಲಿಕ್ನಲ್ಲಿ ಶೂಟಿಂಗ್ ಮಾಡಿ ಸಿನಿಮಾ ಮಾಡ್ತಾನೆ, ನಾವು ನೋಡಲ್ಲ. ನಾವು ನೋಡೋದನ್ನು ಬಿಟ್ಟರೆ ಇವರೆಲ್ಲ ಎಲ್ಲಿರ್ತಾರೆ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.